ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಅವು ಯಾವ ಕಾರಣ ಅದಾವು ಎದ್ರ ಸಂಬಂಧ ನಿಮ್ಮ ಪೆನ್ನಿಸ್ ಸೈಜ್ ನಾರ್ಮಲ್ ಸೈಜ್ ಎಷ್ಟೈತೆ ನೋಡ್ರಿ. ಸೈಜ್ ಮ್ಯಾಟ್ರ್ ಆಗಂಗಿಲ್ಲ ರೀ, ಆದ್ರೆ ನಾರ್ಮಲ್ ಎಷ್ಟಿದೆ ಸೈಜ್ ಅಷ್ಟನ್ನು ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ ಕೆಲವೊಂದಿಷ್ಟು ಜನಕ್ಕೆ, ಅದನ್ನು ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇವು ಯಾವ ಕಾರಣ ಇದ್ರ ಸಂಬಂಧ ಅದು ನಾರ್ಮಲ್ ಸೈಜ್ ಪೆನ್ನಿಸಿಂದ ಎಷ್ಟಿದೆ ಅದು ಹಾಳಾಗ್ತೈತಪ್ಪ ಅಂದ್ರೆ, ಒಂದೇದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಎಷ್ಟಿರ್ಬೇಕು ಅಷ್ಟಕ್ಕಿಂತ ಕಡಿಮೆ ಇತ್ತಂದ್ರೆ ಸೈಜು ಸಣ್ಣದಾಗ್ತೈತೆ. ಬಾಡಿ ಫ್ಯಾಟ್, ಮೈ ತೂಕ ಭಾಳ ಜಾಸ್ತಿ ಇದೆ, ಭಾಳ ಜಾಸ್ತಿ ಬೊಜ್ಜಿದೆ, ಮೈಯಾಗ ಭಾಳ ದಪ್ಪದಿರಿ ಅಂದ್ರೆ ನಿಮ್ಗೆ ಈ ಸೈಜ್ ಎಷ್ಟು ನಾರ್ಮಲ್ ಐತೆ ಅಷ್ಟು ಇದ್ರೆ ಏನು ಫರಕ್ ಬೀಳಂಗಿಲ್ಲ ರೀ. ಅದು ಇನ್ನು ಕೆಲ್ಸಕ್ಕೆ ಆಗಂಗಿಲ್ಲ, ಅದು ಯಾಕೆ ಮೈ ತುಂಬ ಬರೀ ಫ್ಯಾಟ ಇರ್ತೈತಲ್ಲ, ನೀವು ಸೆಕ್ಸುವಲ್ ಆ್ಯಕ್ಟಿವಿಟಿ ಎಂಜಾಯ್ ಮಾಡೋಕ್ಕಾಗಲ್ಲ. ಮೂರನೇದು ನಿಮ್ಮದು ಪೆನಿಸ್ ಭಾಗ ಏನಿದೆ ಅಲ್ಲಿ ಏನಾರ ಗಾಯ ಮಾಡ್ಕೊಂಡ್ರಿ ಅಂದ್ರೆ ಅದರ ಸಂಬಂಧ ಸೈಜ್ನೇ ಸ್ವಲ್ಪ ಫರಕ್ ಆಗ್ತೈತಿ. ಇಲ್ಲ ನಿಮ್ಮ ವಯಸ್ಸು 60 ವಯಸ್ಸಿಗಿನ್ನ ದೊಡ್ಡವರಾಗಿರಂದ್ರೆ, ವೃದ್ಧ ಆಗಿರಂದ್ರೆ ಆವಾಗ ನಿಮ್ಮ ಪೆನಿಸ್ ಸೈಜ್ನ ಫರಕ್ ಬೀಳ್ತೈತಿ. ಇಲ್ಲ ಯಾರು ಸಣ್ಣ ವಯಸ್ಸಿನಾಗೂ ಅದಾರ, ಭಾಳ ಜಾಸ್ತಿ ಬೀಡಿ ಸಿಗರೇಟ್ ಸೇದೋದು, ಡ್ರಿಂಕ್ಸು ಸೆರೆ ಕುಡಿಯೋದು, ಆಲ್ಕೋಹಾಲ್ ಕುಡಿಯೋದೆಲ್ಲ ಮಾಡ್ತಿರ್ತಾರೆ, ಅದರಲ್ಲಿ ಕೂಡ ನಿಮ್ಮ ಪೆನಿಸ್ ಸೈಜ್ನಾಗ ಫರಕ್ ಬೀಳ್ತೈತೆ ರೀ. ಅನ್ಕೊಂತೀನಿ ನಿಮ್ಗೆ ವಿಡಿಯೋದಾಗ ಏನು ತಿಳಿಸಿನೆಲ್ಲ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಶಾರ್ಟ್ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.